ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಮಿಕ್ಸ್ ವೆಜಿಟೇಬಲ್ಸ್ ಆಗಿ ನೋಡೋಣ. ನೋಡಿ, ಅದಕ್ಕೆ ಕಾಂಬಿನೇಷನ್ಗೆ ದೋಸೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಹಾಗೆ ತೆಳುವಾಗಿ ಸೂಪರಾಗಿ ಪೇಪರ್ ಥರ ಇದೆ. ಈ ರೀತಿ ಮಕ್ಕಳಿಗೆ ಗರಿಗರಿಯಾಗಿ ಮಸಾಲೆ ದೋಸೆ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾವು ಸಾಗು ಮಾಡೋದಕ್ಕೆ ನೋಡಿ, ಕ್ಯಾರೆಟು, ಬೀನ್ಸು, ನೂಕುಲು, ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಏನು ಹೆಚ್ಚು ಸಾಮಾನು ಪದಾರ್ಥ ನಾನು ಬಳಸಲ್ಲ. ಈಗ ನೋಡಿ, ಟೊಮೆಟೊ, ಈ ಕಡಲೆ ಮತ್ತು ತೆಂಗಿನಕಾಯಿ ಎಲ್ಲ ಹಾಕೊಂಡಿದ್ದೀನಿ. ರುಬ್ಬಾಯಿತು. ಅದಕ್ಕೆ ಖಾರ ಪುಡಿನ ಹಾಕಿ ರುಬ್ಬಿದ್ದೀನಿ. ಈಗ ನಾನು ಪಾನಿಗೆ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಈಗ ಈರುಳ್ಳಿ ಹಾಕಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇದೇ ರೀತಿಯ ಎಲ್ಲ ನೋಡಿ, ಸ್ವಲ್ಪ ಅದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿಟ್ಟಿರೋ ಎಲ್ಲ ವೆಜಿಟೇಬಲ್ಸನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡೋಣ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ರುಬ್ಬಿರೋ ಖಾರನೂ ಕೂಡ ಅದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಜಾಸ್ತಿ ಮಸಾಲೆ ಪದಾರ್ಥ ಇದಕ್ಕೆ ಬಳಸಲ್ಲ. ಸ್ವಲ್ಪ ಅಷ್ಟೇ, ಒಂದು ಚಿಕನ್ ಮಸಾಲೆದೊಂದು ಹಾಕ್ತೀನಿ ಟೇಸ್ಟ್ಗೆ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕಿ ಅದರಲ್ಲೇ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಹಿಡಿತದೆ. ಆಮೇಲೆ ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡ್ರಾಯ್ತು. ಇವಾಗ ಸ್ವಲ್ಪ ಚಿಕನ್ ಮಸಾಲೆದು ಹಾಕೋಣ. ಗರಂ ಮಸಾಲೆ ಖಾಲಿ ಆಗಿತ್ತು ಅಂತ ನಾನು ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟ್ಗೆ ಅಷ್ಟೇ. ಒಂದು ಕಡೆ ಮಿಕ್ಸ್ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಇವಾಗ ನಾವು ದೋಸೆ ಹಾಕ್ತಾಯಿದ್ದೀವಿ. ಈ ದೋಸೆ ಅಲ್ಲೇ ತೊಗೊಂಡಿದ್ದು ನಾವು ದೋಸೆ ತವ. ಇದು ಇಂಡಸ್ ವ್ಯಾಲಿಲಿ ಪ್ಯೂರ್ ಕಬ್ಬಿಣದ್ದು, ತುಂಬ ಚೆನ್ನಾಗಿದೆ. 1,500 ರೂಪಾಯಿದು. ಅದೇ ರೀತಿ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಎಲ್ಲ ಕಡೆ ಹೇಳೋದ್ರಿಂದ ನಾವು ಈ ರೀತಿ ಪ್ಯೂರ್ ಕಬ್ಬಿಣದ್ದು ದೋಸೆ ಅಲ್ಲೇ ತವ ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ತೆಳುವಾಗಿ ಬರ್ತದೆ ದೋಸೆ. ಅದು ಕಾಂಬಿನೇಷನ್ ಆಗಿ ಸೂಪರಾಗಿರ್ತದೆ. ಎಷ್ಟು ಸಾಫ್ಟಾಗಿದೆ, ಎಷ್ಟು ನಾವು ದೋಸೆನ ಸಾಫ್ಟಾಗಿದೆ. ನಾವು ಎಷ್ಟು ಅದನ್ನು ಇದು ಮಾಡೋದ್ರಕ್ಕಿಂತ ಕಿತ್ತಾಕೋದ್ರಕ್ಕಿಂತ ಅದಕ್ಕೆ ಸ್ವಲ್ಪ ರೀತಿಲ್ಲ, ಅಷ್ಟು ಚೆನ್ನಾಗಿದೆ. ಬಿಟ್ಟೋಗ್ತಿಲ್ಲ ಅದು. ಹಾಗೆ ನೋಡಿ, ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ ದೋಸೆ. ದೋಸೆಗೆ ನಾನು ಇನ್ನೊಂದು ದಿನ ಅದ್ರ ವೀಡಿಯೋ ಇನ್ನೊಂದು ಲಾಗಲ್ಲಿ ಹೇಳ್ತೀನಿ ಹೇಗೆ ಏನೇನು ಹಾಕಿದೆ ನಾನು ದೋಸೆಗೆ ಅಂತವ. ಇವಾಗ ನಾನು ಇದಕ್ಕೆ ಕಾಂಬಿನೇಷನಾಗಿ ಮಾತ್ರ ತೋರಿಸಿದ್ದೀನಿ. ಇನ್ನೊಂದು ಸಲ ನಾನು ದೋಸೆಗೆ ಏನೇನು ಹಾಕಿ ರುಬ್ಬೋದಕ್ಕೆ ಹಾಕಿದೆ ಅಂತ ಇನ್ನೊಂದು ಸಲ ತೋರಿಸಿ ಇನ್ನೊಂದು ಲಾಗಲ್ಲಿ. ಇವಾಗ ನೋಡಿ, ಸಾಗೆಲ್ಲ ಆಗಿದೆ, ಸೂಪರಾಗಿ ಬಂದಿದೆ. ಸ್ಮೆಲ್ ಬರ್ತಾಯಿದೆ, ಗಮ್ ಅಂತ ಇದೆ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೀಟಾಗಿ ಚೆನ್ನಾಗಿದೆ, ಒಳ್ಳೆ ಹದವಾಗಿದೆ, ತೆಳುವೂ ಇಲ್ಲ, ಗಟ್ಟಿನೂ ಇಲ್ಲ. ಈಗ ತಿಂಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ದೋಸೆ ಎಲ್ಲನೂ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮೆಸೇಜ್ ಕೂಡ ಮಾಡ್ಬೋದು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನೋಡಿ, ಇದಕ್ಕೆ ಕಾಂಬಿನೇಷನಾಗಿ ಮಿಕ್ಸು ವೆಜಿಟೇಬಲ್ಸ್ ಆಗನ್ನು ಹಾಕ್ಕೊಳ್ಳೋಣ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ರೆಡಿಯಾಗಿ ಕೊಡ್ಬೋದು. ಮತ್ತು ಚಿಕ್ಕವರಿಂದ ದೊಡ್ಡವ್ರವರಿಗೆ ವಯಸ್ಸಾಗಿರೋರೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ತುಂಬ ಹೆಲ್ತಿ ಫುಡ್ಡು. ಅದರಿಂದ ಮನೇಲಿ ಮಕ್ಳಿಗೂ ಮಾಡಿಕೊಡಿ. ತಿನ್ನಲ್ಲ ಅಂದರೂ ಕೂಡ ಬಿಡಬೇಡಿ, ಮಕ್ಕಳಿಗೆ ನೈಸ್ ಮಾಡಿ ತಿನ್ನಿಸಿ ವೆಜಿಟೇಬಲ್ಸ್ ಎಲ್ಲ. ನೋಡಿ, ವಾವ್, ಸೂಪರಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.